ಗುಡ್ ಮಾರ್ನಿಂಗ್. ಏನಾಯ್ತು? ನಮ್ಮ ಸುಬ್ಬಕ್ಕನ್ನ ಬೆಳಗ್ಗೆನೆ ರೇಗಿಸ್ತಾ ಈ ತರ ಸುಮ್ನೆ ತಮಾಷೆ ಮಾಡ್ತಾ ಇದ್ದಂಗೆ ನಮ್ಮ ಸುಬ್ಬಕ್ಕನ್ಗೆ ಡೈರಿಗೆ ಫೋಟೋ ಹಾಕ್ಬೇಕಂತೆ ಅಣ್ಣ ತಂಗಿಗೆ ನಾಮ ಇಟ್ಕೊಂಡು ನಮ್ಮ ಸುಬ್ಬಕ್ಕ ಜಾಸ್ತಿ ಪೌಡರ್ ಹಾಕೊಂಡು ಸ್ಕೂಲ್ಗೆ ಹೋದ್ರು. ಅದ್ರಲ್ಲಿ ಯಾರೋ ಒಬ್ಬ ಫ್ರಾಡ್ ಮಾಡೋನೆ GST ಇಂದ ಬಂದಿದ್ರು, ಈ ತರ ನಿಮ್ಮ ಹೆಸರಲ್ಲಿ ಫ್ರಾಡ್ ಆಗಿದೆ ಅಂತ. ಅದಕ್ಕೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಂಗೆ ಕಾರಲ್ಲಿ ಯಾಕೋ ಯಜ್ಞ ಅಣ್ಣ ಕಾಣಿಸ್ಕೊಂಡ. ಅದಕ್ಕೋಸ್ಕರ ಬ್ಯಾನೆಟ್ ಎತ್ ನೋಡಿದ್ರೆ ಅದಂತೂ ಸಂಸಾರ ಮಾಡಿದೆ. ಅದ್ರ ಮಾತು ಕೇಳಿ, ಅದ್ರ ಮನದಾಳದ ಮಾತು ಕೇಳ್ಬೇಕು ನೀವಂತೂ. ಬಸ್ಸು ನಾನೇನಾದ್ರು ಗಲೀಜ್ ಮಾಡಿದ್ದೀನಿ, ಸ್ವಲ್ಪ ಗಲೀಜ್ ಮಾಡಿದ್ದೀನಿ, ಸುಮ್ಮನೆ ಹಾಗೆ ಬಂದೆ ಗಲೀಜ್ ಮಾಡ್ತೆ ಅಷ್ಟೇ. ಅವ್ರ ಮಾತು ಕೇಳಿಸ್ಕೊಂಡು ಕೊನೆಗೆ ನಾನು ಹೋಗಿದ್ದೆ ನಮ್ಮ ಸರ್ವಿಸ್ ಸ್ಟೇಷನ್ಗೆ. ಇವ್ರು ನಮ್ಮ ಹಳೆ ಸ್ನೇಹಿತರು 2007 ಸುಂಕುತ್ಕಟ್ಟೆಲಿದ್ರು. ಹಾಗೆ ಕಾರ್ ಅಂಡರ್ ಚಾರ್ಸಿ ಎಲ್ಲ ರ್ಯಾಂಪ್ ಮೇಲೆ ಹೋಗಿ ನೋಡ್ಕೊಂಡು ವಾಟರ್ ವಾಶ್ ಮಾಡಿಸ್ತಾ ಇದ್ದೆ. ಹಾಗೆ ಅಣ್ಣ ಇಲ್ಲಿ ರಾಯ ಹಾಲಿನ ಪ್ಯಾಕೆಟ್ ಎಲ್ಲ ಇಟ್ಟಿದ್ರು. ನಮ್ಮ ಮಿಲ್ಕ್ ಬ್ಯೂಟಿಗೆ ವಾಶ್ ಎಲ್ಲ ಮಾಡಿಸ್ತಾ ಇದ್ದಂಗೆ ಹಂಗೆ ಇದೆಲ್ಲ ಇತ್ತು. ನೋಡಿ ಎಷ್ಟು ಮೂಳೆ ಹಾಕಿದ್ದಾರೆ ಅಂತ. ನಮ್ಮ ಸುಬ್ಬಕ್ಕನ್ನ ಇದೇ ಫಸ್ಟ್ ಕಾರಲ್ಲಿ ಕರ್ಕ ಬರ್ತಾ ಇದ್ದು. ಅವ್ರಂತೂ ನಂದು ಕಾರ್ ಅಂತ ಖುಷಿಯಾಗಿದ್ದಂಗೆ. ಇಬ್ರದ್ದು ಫೈಟು ಹಿಂಗೆ. ಯಾರು ಹೊಡೆದಿದ್ದು? ಪಾಪ ಹೊಡೆದ್ವಾ? ಎಲ್ಲೂ ಹೋಗಿಲ್ವಾ ನೀನು? ಅದಕ್ಕೂ ಹೊಡೆದ್ನಾ? ಇವ್ರ ಸ್ಟೋರಿ ಕೇಳಿ ಅಷ್ಟೊತ್ತಿಗೆ ಒಂದು ಹೊಸದ್ ಲೈಟ್ ತಂದಿದೆ, ಅದು ಚೆಕ್ ಮಾಡ್ತಾ ಇದ್ದೆ. ಹಂಗೆ ಬಿಸಿ ಬಿಸಿ ಕಡ್ಲೆಕ್ಕೆ ಬೇಯಿಸಿದ್ರು ಉಪ್ಪಾಕಿ. ಹಂಗೆ ನಾವೆಲ್ಲ ತಿಂತಾ ಇದ್ದಂಗೆ ನಮ್ಮ ಸುಬ್ಬಕ್ಕನ್ನು ಕೂತ್ಕೊಂಡು ತಿಂತಾ ಇದ್ರು. ಹಂಗೆ ಲೈಟ್ ಟೇಸ್ಟ್ ಮಾಡ್ತಾ ಇದ್ದೆ. ಇವರು ಫೋಟೋಗ್ರಾಫರ್ ಆಗ್ಬೇಕಂತೆ ಅಂತ ಮಾತಾಡ್ತಾ ಇದ್ದಂಗೆ ಊಟ ಆಯ್ತು. ತರಕಾರಿ ಸಾಂಬಾರ್. ಇವತ್ತಿನ ಕತೆ ಅಷ್ಟೇ, ನಾಳೆ ಸಿಗೋಣ.